ತಕ್ಷಣ ಜೊತೆ ಮಾತಾಡೋಣ. ಮುಖ್ಯಸ್ಥ ಮಾತಾಡೋಣ. ಯಾರಾದ್ರೂ ವಿಜಯ್ ಫಸ್ಟ್ ಬಾಗಿಲು ತೆಗ್ದಿದ್ದಾಗಿ ಸರ್, ನೀನೇನಕ್ಕೆ ಬಾಗಿಲು ತೆಗ್ದಿದ್ದು, ನೀನೇನಕ್ಕೆ ಹೋಗಿದ್ದು ಅಂತ ಹೇಳಕ್ಕೆ ನಾನು ನೋಡ್ಕೊಂಡಿದ್ದೆ. ಮಾಡಿದ್ದಕ್ಕೊಂದು ಬೈದ್ರೆ ಹೆಂಗೆ ಸರ್? ಫಸ್ಟ್ ನೋಟ್ ಡೌನ್ ಮಾಡಿಕೊಂಡು ನ್ಯಾಷನಲ್ ಸರ್ಟಿಫಿಕೇಟ್ ಹಿಡಿತೀನಿ ಅಂತಾರೆ ಸರ್ ಅವರು. ವಿಷಯ ಗೊತ್ತಾಗ್ತಿಲ್ಲ ಸರ್, ಪೊಲೀಸ್ ತರ ಎನ್ಕ್ವೈರಿ ಮಾಡ್ತಿದ್ದಾರೆ ಸರ್. ಆಮೇಲೆ ಅವರು ನೀವು ಬರಲಿಲ್ಲ ಸರ್, ಅಂದರೆ ನೀವು ಬಂದಿದ್ದೀರಾ, ಸರಿಯಾಗಿ ಬಂದಿದ್ದೀರಾ, ಅವ್ರು ಏನಕ್ಕೆ ಪೊಲೀಸ್ ಎನ್ಕ್ವೈರಿ ಮಾಡ್ತಿದ್ದಾರೆ ಸರ್. ಮಾಡ್ತಾ ಇದ್ರಲ್ಲ ನ್ಯೂಸ್ದಾಗ ಬರ್ತಾರೆ ಇವರು. ಕಾಲ್ ಮಾಡಲಿ.
अभी वीडियो क्या है वो पूरा वीडियो भेज अभी मेरे को, अभी अभी वाला वीडियो। भाई और क्या मैं चिट्ठी में सबको मेंशन कर, सबको मेंशन कर। अरे सारा वीडियो जोड़ के मैसेज जाएगा, शेयर भी मार के देना, ऐसा नहीं जाएगा, सब नहीं जाएगा। क्या कर रहे हो? चल आप मेरा फ्रेंड मर रहा है, तुम क्यों बोल रहे हो मेरे को वो इस रुकने के लिए, निकलने के लिए? तेरे पास वीडियो है ना पूरा मेरे को भेजना, ठीक है? पूरा हाँ, हमको सबसे मसला भाई, सबसे मसला कुछ भी बोलो।
ಭಾಗ್ಯ ಸರ್ ನನ್ನ ಹೆಸರು. ನನ್ನ ಎಕ್ಸ್ ರೂಮ್ಮೇಟ್. ನನಗೆ ನೀರು ಕುಡಿಯೋಕ್ಕೆ ಊಟ ಸೆಟ್ ಆಗಿದ್ದಿಲ್ಲ. ನಾನು ವಾಣಿ ಅಂತೇಳಿ ಬೇರೆ ರೂಮ್ಗೆ ಹೋಗಿ ಶಿಫ್ಟ್ ಆಗಿದ್ವಿ ಸರ್. ಇವತ್ತು ಕರೆಸಿ ಏನಕ್ಕೆ ಶಿಫ್ಟ್ ಆಗಿದೆ, ಏನಕ್ಕೆ ಹಂಗೆ ಹಿಂಗೆ ಅಂತ ನಮ್ಮನ್ನು ಕೇಳ್ತಿದ್ದಾರೆ ಸರ್. ಬಟ್ ಅವ್ರೇನೋ ಪೇರೆಂಟ್ಸ್ ಹೇಳಿದ್ರಂತೆ ಸರ್, ಕಾಲ್ ಮಾಡಿ ಹೇಳಿದ್ರಂತ ಅವ್ರ ಜೊತೆ ನಾನು ಮಾತಾಡಬೇಕು ಅಂತ. ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಸರ್. ನಮ್ಮನ್ನ ಯಾಕೆ ಕರೆಸಿ ಮಾತಾಡ್ಸ್ಬೇಕು ಸರ್? ಮೊನ್ನೆ ಹೋಗಿದ್ದು ಸರ್ ನಾವು ಹಾಸ್ಟೆಲ್ಗೆ, ಏನೋ ಥಿಂಗ್ಸ್ ಇತ್ತು ಅಂತ ತರಕ್ಕೆ. ಏನಕ್ಕೆ ಹೋಗಿದ್ದೆ ಹಾಸ್ಟೆಲ್ಗೆ ಹಂಗೆ ಹಿಂಗೆ ಅಂತ ಕೇಳ್ತಾರೆ ಸರ್. ನಮ್ಮ ಥಿಂಗ್ಸ್ ನನ್ಗೆ ಕಾಲ್ ಮಾಡಿ ಹೇಳಿದ್ರು ಸರ್, ಹಿಂಗೆ ನಿಮ್ಮ ರೂಮೇಟು ಎಕ್ಸ್ ರೂಮೇಟು ಸೂಸೈಡ್ ಅಟೆಂಪ್ಟ್ ಮಾಡಿ. ಕಾರಣ ಗೊತ್ತಿಲ್ಲ ಸರ್, ಬಟ್ ಎಲ್ಲರ ಜೊತೆ ಚೆನ್ನಾಗಿರೋದು. ಪರ್ಸನಲ್ ಎಲ್ಲ ಏನು ಶೇರ್ ಮಾಡ್ತಾರೆ ಅವರು ನಮ್ಮ ಮೇಲೆಲ್ಲ. ಮನೇಲೆಲ್ಲ ಚೆನ್ನಾಗೇ ನೋಡ್ಕೊಂತಿದ್ರು ಸರ್, ಬಟ್ ಪರ್ಸನಲ್ ಪ್ರಾಬ್ಲಮ್ಸ್ ಏನು ಹೇಳಿಲ್ಲ ಸರ್. ಅವಳು ಚೆನ್ನಾಗೇ ಇದ್ಲು. ಯಾರು ಇಲ್ಲ ಸರ್. ಏನು ವಾರ್ಡನ್ ಯಾರು ಇದ್ರೆ ಸೇವ್ ಮಾಡ್ಬೋದಾಗಿತ್ತಲ್ಲ ಸರ್ ಅವಳನ್ನ. ನಾನು ಅದ್ರ ಸಂಬಂಧ ನಾವು ಪ್ರತಿಭಟನೆ ಮಾಡ್ತಿರೋದು ಸರ್. ಇಲ್ಲಿ ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ ಸರ್. ಇಲ್ಲ ಸರ್. ಈಗ ಕಾಲೇಜ್ನಲ್ಲಾಗಲಿ ರೂಮಲ್ಲಾಗಲಿ ಬಂದಂತ ಸಂದರ್ಭದಲ್ಲಿ ಆಕೆ ಯಾವ ರೀತಿ ಇರ್ತಾ ಇದ್ಲು? ಚೆನ್ನಾಗೇ ಇರ್ತಿದ್ಲು ಸರ್. ಬೋಲ್ಡ್ ಆಗಿ ಚಿಲ್ ಆಗಿ ಚೆನ್ನಾಗೇ ಇರ್ತಿದ್ಲು ಸರ್. ಈಗ ರಾತ್ರಿ ವಾರ್ಡನ್ ಅಥವಾ ಯಾರು ಡ್ರೈವರ್ ಯಾರು ಇದ್ರೆ ಬದುಕಬಹುದಾಯ್ತು ಅವರಿಗೆ? ಅಲ್ಲಿ ಯಾರೋ ನೋಡಿದ್ರು ಸರ್, ಆಕಿ ಕಾಲೇನೋ ಅಲ್ಲಾಡ್ತಿತ್ತಂತೆ. ಈ ಡೋರ್ ಓಪನ್ ಮಾಡಿ ಏನೋ ವಾರ್ಡನ್ ಆಂಬ್ಯುಲೆನ್ಸ್ ಏನೋ ಕರ್ಸಿದ್ರೆ ಬದುಕಬಹುದಾಗಿತ್ತಲ್ಲ ಸರ್. ಸರ್, ನನ್ನ ಹೆಸರು ಪೃಥ್ವಿರಾಜ್ ಅಂತ. ಕಾಲೇಜ್ ಸ್ಟೂಡೆಂಟ್ ಕೌನ್ಸಿಲ್ ಮೆಂಬರ್ ಅಲ್ಲ, ಪ್ರೆಸಿಡೆಂಟೆ ನಾನು. ನೆನ್ನೆ ಯಾರು ಟೀಚರ್ಸ್ಗಳು ಕಾಲ್ ಪಿಕ್ ಮಾಡಿಲ್ಲ. ಫಸ್ಟ್ ಆ ಹುಡುಗಿ ವಿಷಯ ಟೀಚರ್ಸ್ಗಳಿಗೆ ಗೊತ್ತಾಗಿದೆ. ಆ ಹುಡುಗಿ ಸೂಸೈಡ್ ಮಾಡ್ಕೊಂಡಿದ್ದೆ, ಫ್ಯಾನ್ಗೆ ನ್ಯಾನ್ ಹಾಕೊಂಡು ಸೂಸೈಡ್ ಮಾಡ್ಕೊಂಡಿದ್ದೆ. ಮಾಡ್ಕೊಂಡಾದ್ಮೇಲೆ ಟೀಚರ್ಸ್ಗಳಿಗೆ ಒಂದು ಸ್ವಲ್ಪ ಸ್ಟೂಡೆಂಟ್ಸ್ಗಳು ಕಾಲ್ ಮಾಡಿದ್ದಾರೆ, ಬೇರೆ ಮ್ಯಾಮ್ಗಳಿಗೆಲ್ಲ. ಅವರು ಎಲ್ಲ ಟೀಚರ್ಸ್ಗಳಿಗೂ ಕಾಲ್ ಮಾಡಿದ್ದಾರೆ. ಒಬ್ಬರು ಕಾಲ್ ಪಿಕ್ ಮಾಡಿಲ್ಲ ಹತ್ರದಲ್ಲಿರೋರಿಗೆ. ಅವ್ರು ಹುಡುಗಿ ಕಾಲ್ ಪಿಕ್ ಮಾಡದೇ ಇರೋದಕ್ಕೆ ನಾನು ಕಾಲ್ ಮಾಡಿದ್ದೆ. ನಾನು ನೆನ್ನೆ ಹೋದೆ, ನಾವು ನನ್ನ ಫ್ರೆಂಡ್ಸ್ ಎಲ್ಲ ಹೋದ್ವಿ. ಹತ್ರದಲ್ಲಿ ನಾವೇ ಇದ್ದಿದ್ದು. ಹೋಗ್ಬಿಟ್ಟು ನೋಡ್ಕೊಂಡು ಬಂದ್ವಿ ಆಚೆಗೆ. ಇದರಿಂದ ಆಮೇಲೆ ಇನ್ನೊಂದು ವಿಷಯ ಏನು ಅಂತಂದರೆ, ನೆನ್ನೆ ಆಯಾ ಆಂಟಿನ ತೋರಿಸ್ಬಿಟ್ಟು ಅವರು ವಾರ್ಡನ್ ಅಂತ ಹೇಳ್ತಿದ್ದಾರೆ. ಇದು ತಪ್ಪು ಸರ್, ಇದು ತಪ್ಪು. ಯಾರು ಅಲ್ಲಿ ವಾರ್ಡನ್ ಫೆಸಿಲಿಟೀಸ್ ಇಲ್ಲ, ಆ್ಯಂಡ್ ದೆನ್ ಕ್ಯಾಮ್ರಾ ಇಲ್ಲ. ಅದು ಯಾರಾದರೂ ಬಂದು ಕೊಲೆನೂ ಮಾಡ್ಬಿಟ್ಟು ಹೋದ್ರು ಯಾರು ಕೇಳೋರಿಲ್ಲ ಸರ್. ಕಾಲೇಜಲ್ಲಿ ಸುತ್ತಮುತ್ತ ಒಂದು ಕಾಲೇಜಲ್ಲಿ ಎಲ್ಲೂ ಸರಿಯಾಗಿ ಇಲ್ಲವೇ ಇಲ್ಲ. ವರ್ಕಿಂಗ್ ಕಂಡೀಷನಲ್ಲಿ ಯಾವುದೂ ಇಲ್ಲ. ಕ್ಯಾಮ್ರಾ ಚೆಕ್ ಮಾಡಿದ್ರು ಇವಾಗಲೂ ಸಿಗೋಲ್ಲ ಒಂದು ಕ್ಯಾಮ್ರಾನು. ಇವಾಗ ಅದಕ್ಕೆ ಕಾರಣ ಯಾರು? ಕಾಲೇಜ್ ಮ್ಯಾನೇಜ್ಮೆಂಟು. ಆ್ಯಂಡ್ ದೆನ್ ತಿರ್ಗಾ ಬೆಳಗ್ಗೆ ಇವಾಗ ನೆನ್ನೆ ಪಾಪ ಹುಡುಗಿರೆಲ್ಲ ನೋವು ಪಟ್ಟಿದ್ದಾರೆ. ನೆನ್ನೆ ಆ ಫ್ರೆಂಡ್ಸು ತೀರ್ಕೊಂಡಿದ್ದಾಳೆ ಅಂತ ಗೊತ್ತಿದ ತಕ್ಷಣ ನೋವು ಪಟ್ಟಿದ್ದಾರೆ. ಅದೇ ನೋವಿಂದ ತಿರ್ಗಾ ಬೆಳಗ್ಗೆ ಕಾಲೇಜ್ ಹತ್ರ ಭಾರತಿ ಅನ್ನೋರು ಕರೆದುಬಿಟ್ಟು ಆ ಹುಡುಗಿರಿಗೆಲ್ಲ ಬೈತಾರೆ. ನೀವು ಏನಕ್ಕೆ ಹೋಗಿದ್ರಿ ಒಳಗಡೆ, ಏನಕ್ಕೆ ತೆಗೆದ್ರಿ ಡೋರ್ನ ಅಂತ. ತಪ್ಪು ಸರ್ ಇದು. ಆ ಹುಡುಗಿ ಕಿಟಕಿಯಿಂದ ಒಂದು ಟೇಬಲ್ ಬರುತ್ತೆ, ಅಲ್ಲಿ ಟೇಬಲ್ ಮೇಲೆ ಹತ್ಬಿಟ್ಟು ನೋಡ್ಕೊಂಡು ಕಿಟಕಿ ನೋಡ್ಬಿಟ್ಟು ಒಳಗಡೆಯಿಂದ ತೆಗಿಯೋಕ್ಕೆ ಟ್ರೈ ಮಾಡಿದೆ. ಅಷ್ಟೇ ಟ್ರೈ ಮಾಡಿದ, ತೆಗ್ದಿದ್ದಾಳೆ ಹುಡುಗಿ. ಆ್ಯಂಡ್ ದೆನ್ ಅದನ್ನು ಮುಟ್ಟಿದ್ದಾಳೆ, ಇಳಿಸೋಕ್ಕೆ. ಆ ಹುಡುಗಿನ ಅದನ್ನು ಬಾಡಿನ ಇಳಿಸೋಕ್ಕೆ ಟ್ರೈ ಮಾಡಿದ್ದಾಳೆ. ಅದು ತಪ್ಪಲ್ಲ, ನಮ್ಮ ಪ್ರಕಾರ ತಪ್ಪಲ್ಲ. ಅದು ಉಳ್ಸೋಕ್ಕಾದ್ರೆ ಉಳಿಸ್ಬಹುದೇನೋ, ಪಾಪ ಹುಡುಗಿ ಗೊತ್ತಿಲ್ಲ. ಉಳ್ಸೋಕ್ಕಾದ್ರೆ ಉಳಿಸ್ಬೋದೇನೋ ಅಂತ ಮುಂದೆ ಮಾತಾಡಿದ್ದಾರೆ. ಇಲ್ಲೆಲ್ಲ ಅದು ತಪ್ಪು ಸರ್, ತುಂಬ ತಪ್ಪು ಇವೆಲ್ಲ. ಆ ಭಾರತಿ ಮ್ಯಾಮ್ ಹೋಗಬೇಕು,
ನಾವು ಇಲ್ಲಿಂದ ಕದಲುತ್ತೀವಿ. ಭಾರತಿ ಮ್ಯಾಮ್ ಹೋಗಲೇಬೇಕು, ಇಲ್ಲಾಂದ್ರೆ ಅವರಿಬ್ಬರು ಹೋಗಬೇಕು. ಈಗ ನೀವು ಪ್ರತಿಭಟನೆ ಮಾಡ್ತಾರೋ ಉದ್ದೇಶ ಏನು? ನಿಮ್ಗೆ ಏನು ಜಸ್ಟಿಸ್ ಕೇಳ್ತೀರಿ ಸರ್? ಜಸ್ಟಿಸು ಅವರಿಂದ ನಿನ್ನೆ ರೆಸ್ಪಾನ್ಸಿಬಿಲಿಟಿ ಇಲ್ವೇ ಇಲ್ಲ ಕಾಲೇಜಲ್ಲಿ. ಇವ್ರು ಫಸ್ಟು ಭಾರತಿ ಅವರು ಫಸ್ಟೇ ರೆಸ್ಪಾನ್ಸಿಬಿಲಿಟಿ ತಗೊಂಡವ್ರೆ, ಬೇರೆಯವ್ರನ್ನ ಕೆಳಗೆ ಇಳಿಸ್ಬಿಟ್ಟು ಅವ್ರು ರೆಸ್ಪಾನ್ಸಿಬಿಲಿಟಿ ತಗೊಂಡವ್ರೆ. ಆದ್ದರಿಂದ ಅವ್ರಿಗೆ ಬೇಡ, ನಮಗೆ ತೆಗಿಸಿ ಅವ್ರನ್ನ. ಪ್ರಿನ್ಸಿಪಲ್ ಯಾರು ಅಂತ ಹುಡುಗಿರ ಹತ್ರ ಯಾರು ಹುಡುಗರೇ ಸ್ಟೂಡೆಂಟ್ಸ್ನ ಒಳಗಡೆ ಬಿಡಲ್ಲ. ಪ್ರಿನ್ಸಿಪಲ್ ಜೊತೆ ಮಾತಾಡೋಕೆ ಹೋದರೆ ಮಾತಾಡಬೇಡ, ನನ್ನನ್ನು ಮಾತಾಡೋ, ಫಸ್ಟ್ ನನ್ನನ್ನು ಮೀಟ್ ಮಾಡು ಅಂತ ಹೇಳ್ತಾರೆ. ಸರ್ ಹುಡುಗಿ ಸೂಸೈಡ್ ಮಾಡ್ಕೊಳ್ಳೋಕೆ ನಮಗಂತೂ ಏನು ಯಾವ ಸ್ಟೂಡೆಂಟ್ಸ್ಗೂ ಗೊತ್ತಿಲ್ಲ. ಬಾಗಿಲು ತೆಗ್ದಿದ್ದಕ್ಕೆ ನೀನೇನಕ್ಕೆ ತೆಗ್ದಿದ್ದು ಬಾಗಿಲು, ನೀನೇನಕ್ಕೆ ಹೋಗಿದ್ದು, ನಿನಗೆ ಯಾರು ಹೇಳಿದ್ರು ಹೋಗೋದಕ್ಕೆ ಅಂತ ಕೇಳ್ತಿದ್ದಾರೆ ಸರ್ ಭಾರತಿ ಮೇಡಮ್. ನಾನು ಕೇಳಿದ್ರೆ ಇನ್ನು ಇಲ್ಲದೆ ಇರೋ ವಿಷಯಗಳನ್ನೆಲ್ಲ ಎತ್ಕೊಂಡ್ಬಂದು ಇಲ್ಲಿ ಬರ್ತಾ ಇದ್ದಾರೆ. ಏನು ಓದ್ತಾ ಇದ್ರಿ ಹುಡುಗಿ? ಏನು ಮಾಡ್ಕೊಂಡಿದ್ದಾರೆ? ಸೆಕೆಂಡ್ ಸೆಮ್ ಓದ್ತಿದ್ದಾರೆ ಸರ್, ಫಸ್ಟ್ ಇಯರ್ ಸೆಕೆಂಡ್ ಸೆಮ್ ಓದ್ತಿದ್ದಾಳೆ BC ಬ್ರಾಂಚ್ ಅವರು. ಸರ್ ಗೊತ್ತಿಲ್ಲ ಸರ್ ಅದೇನು ಅಂತ, ಬಟ್ ಅದು ಆ ವಿಷಯ ಬಿಟ್ಬಿಟ್ಟು ನೀನೇನಕ್ಕೆ ಹೋದೆ ಅಂತ ಬಿಟ್ಟು ನನ್ಗೆ ಕ್ವಶನ್ ಮಾಡ್ತಿದ್ದಾಳೆ ಸರ್. ಅಂದ್ರೆ ನೀವು ಸೂಸೈಡ್ ಮಾಡ್ಕೊಂಡಿದ್ದ ಜಾಗಕ್ಕೆ ಹೋಗಿದ್ದಕ್ಕೆ ನಿಮ್ಮನ್ನೇ ಬೈತಾ ಇದ್ದಾರೆ ಇವಾಗ? ಎಷ್ಟೊತ್ತಲ್ಲ ಆಗಿತ್ತು ಸರ್? ಹಿಂದೆ ಬಾ ಮಂಜು. ಹೋಗಿದ್ವಿ ಸರ್, ಊಟ ಎಲ್ಲ ಮಾಡಿ ಮಲಗೋದಕ್ಕೆ ಮುಂಚೆ ಹೋಗಿದ್ವಿ ಸರ್. ನಾವು ಅಲ್ಲಿ ಕಿಟಕಿಯಿಂದ ನೋಡಿದ್ವಿ, ಅವ್ಳು ನೆನಕೊಂಡಿರೋದು ನೋಡಿದ್ದಕ್ಕೆ ನಾವು ನಾನು ಬಾಗಲ್ ಹೊಡ್ಬಿಟ್ಟು ಹೋಗಿದ್ದಕ್ಕೆ ನೀನೇನೋ ಒಳಗೆ ಹೋಗಿದ್ದು ಅಂತ ಕೇಳ್ತಿದ್ದಾರೆ ಸರ್. ಅಂದ್ರೆ ಎಲ್ಲಿ ಹಾಸ್ಟೆಲ್ ಎಷ್ಟು ಜನ ಇದ್ದಾರೆ? ಸಿಂಗಲ್ ಎಲ್ಲರಿಗೂ ಸಿಂಗಲ್ ಡಬಲ್ ಇಲ್ಲ ಕ್ಯಾಮ್ರಾ ಅವ್ರ ರೂಮ್ಮೇಟ್ ಯಾರು ಇರಲಿಲ್ಲ? ರೂಮ್ಮೇಟ್ ಇದ್ರು ಸರ್, ಬಟ್ ಅವರು ಬೇರೆ ಏನ್ ಕಾರಣ ಇತ್ತಮ್ಮ ಆಕೆಗೆ? ಏನು ಅವಳ ವಿಷಯ ಗೊತ್ತಿಲ್ಲ ಸರ್, ಏನಕ್ಕೆ ಅವಳಂಗೆ ಮಾಡ್ಕೊಂಡ್ರು ಅಂತ. ಬಟ್ ಅದು ಅವ್ರು ಅದನ್ನ ಬಿಟ್ಬಿಟ್ಟು ಇನ್ನು ಮಿಕ್ಕಿದ ಇರೋ ಕ್ವಶನ್ ಕೇಳ್ತಿದ್ದಾರೆ. ಅಲ್ಲಮ್ಮ, ಈಗ ಜೊತೆಯಲ್ಲಿ ನೀವು ಸಹಪಾಠಿಗಳು ಅಂದಮೇಲೆ ನಿಮ್ಗೆಲ್ಲರಿಗೂ ಏನು ವಿಚಾರ, ಚೆನ್ನಾಗಿ ಓದ್ತಿದ್ಲ ಅಥವಾ ಮನೆ ಕಡೆ ಏನಾದ್ರು ಸಮಸ್ಯೆ ಇತ್ತಾ ಅಥವಾ ಇಲ್ಲಿ ಏನು ಸಮಸ್ಯೆ ಇತ್ತ, ಕಾಲೇಜ್ ಕಡೆ ಸಮಸ್ಯೆ? ಮಿಂಗಲ್ ಆಗ್ತಿರ್ಲಿಲ್ಲ ಸರ್, ನಾರ್ಮಲ್ ಆಗಿ ಮಾತಾಡ್ತಿದ್ಲು ಅಷ್ಟೇ, ಜಾಸ್ತಿ ಮಿಂಗಲ್ ಆಗ್ತಿಲ್ಲ. ಓದೋದ್ರಲ್ಲೆಲ್ಲ ಹೆಂಗಿದ್ಲು ಹುಡುಗಿ? ಚೆನ್ನಾಗಿದ್ವಿ ಸರ್, ಚೆನ್ನಾಗಿ ಓದ್ತಿದ್ವಿ. ಇವತ್ತು ನೀವು ಪ್ರತಿಭಟನೆ ಮಾಡ್ತಿದ್ರಲ್ಲ, ಏನಕ್ಕೆ? ಸರ್ ಇಲ್ಲೇನು ಕ್ವಶನ್ಗಳೆಲ್ಲ ಆಗ್ತಾರೆ ಸರ್. ಹೆಸರು ವಿಜೇತ್ ಅಂತ. ನಾನು BTT ಬೆಂಗಳೂರು ಕಾಲೇಜಲ್ಲಿ ಇಂಜಿನಿಯರಿಂಗ್ ಟೆಕ್ನಾಲಜಿಲಿ ಓದ್ತಾ ಇದ್ದೀನಿ. ಸೆಕೆಂಡ್ ಇಯರ್ AMS ಸ್ಟೂಡೆಂಟ್ ಸರ್. ಭಾರತಿ ಮ್ಯಾಮು ತುಂಬ ಮಕ್ಕಳಿಗೆ ಎಲ್ಲರೂ, ನಮ್ಮೊಬ್ಬರಿಗೆ ಅಂತಲ್ಲ ಎಲ್ಲ ಮಕ್ಕಳಿಗೂ ತುಂಬ ಪ್ರಾಬ್ಲಮ್ ಮಾಡ್ತಾಯಿದ್ದಾರೆ ಸರ್. ಪ್ರಾಬ್ಲಮ್ ಅಂತಂದರೆ ನಾವು ಪ್ರಿನ್ಸಿಪಲ್ನ ಮೀಟ್ ಆಗಲ್ಲ. ನಮ್ಗೆ ಯಾವುದಾದ್ರು ಒಂದು ಪ್ರಾಬ್ಲಮ್ ಇತ್ತು ಅಂದರೆ ಅದು ಪ್ರಿನ್ಸಿಪಲ್ ಹತ್ರ ಹೇಳ್ಕೊಳಕ್ಕಾಗಲ್ಲ. ಅವ್ರನ್ನೇ ಮೀಟ್ ಮಾಡಬೇಕು, ಅವ್ರು ಏನು ಹೇಳ್ತಾರೋ ಅದೇ ರೂಲು. ನಮಗೆ ಪ್ರಿನ್ಸಿಪಲ್ ಯಾರು ಅನ್ನೋದೇ ಗೊತ್ತಿಲ್ಲ, ಕನ್ಫ್ಯೂಸ್ ಆಗ್ತಾಯಿದೆ. ಆ ಥರ ಒಂದು ನಡೆದಿದೆ. ಮತ್ತು ತುಂಬ ಮಕ್ಕಳನ್ನ ನೋಟೆಡ್ ಮಾಡ್ತಾರೆ. ಮತ್ತು ರಚಿತಾ ಮ್ಯಾಮು ನಾವು ಪೆನ್ ಇಟ್ಟರೆ ನೀನು ಡಿಗ್ರಿ ಕಂಪ್ಲೀಟ್ ಆಗಲ್ಲ ಅನ್ನೋದೊಂದು ಮಾತು ಯೂಸ್ ಮಾಡಿದ್ದಾರೆ ಓಪನ್ ಕ್ಲಾಸಲ್ಲಿ. ಆಮೇಲೆ ಹರ್ಷಿತಾ ಏನು ಕಾರಣಕ್ಕೋಸ್ಕರ ಈಗ ನೇಣಿಗೆ ಹಾಕ್ಕೊಂಡಿರೋದು? ಹ್ಯಾಂಗ್ ಮಾಡ್ಕೊಂಡಿರೋದು ಗೊತ್ತು ಸರ್, ಬಟ್ ಅದು ವಾಟ್ ರೀಸನ್ ಪರ್ಟಿಕ್ಯುಲರ್ ನಮಗೆ ಗೊತ್ತಿಲ್ಲ. ಈಗ ಕಾಲೇಜ್ಗೂ ಮತ್ತು ಹಾಸ್ಟೆಲ್ಗೆ ಎಷ್ಟು ದೂರ ಇದೆ? ಇಲ್ಲಿ ಕಾಲೇಜ್ಗೂ ಹಾಸ್ಟೆಲ್ಗೂ ಒಂದು 300-400 ಮೀಟರ್ಸ್ ಆಗುತ್ತೆ. ಅಲ್ಲ, ಏನು ಕಾರಣಕ್ಕೋಸ್ಕರ ಏನಾದರೂ ಗೊತ್ತಾಯ್ತಾ? ಏನಕ್ಕಾಗಿರೋದು ಬಗ್ಗೆ ನಮ್ಗೆ ಯಾವುದೂ ಗೊತ್ತಿಲ್ಲ. ಹಾಸ್ಟೆಲ್ ಗರ್ಲ್ಸ್ ಹಾಸ್ಟೆಲ್ ಬಗ್ಗೆ ಅಲ್ಲ, ಅವ್ರ ತಂದೆಯವ್ರಿಗೆ ಹೇಳಿದರೆ ಅದು ಫೋನ್ ಮಾಡಿ ವಿಡಿಯೋ ಕಾಲೆಲ್ಲ ಮಾಡಿದ್ರು ಅಂತ ಹೇಳಿ ಮಾಡಿದ್ರು ಅನ್ಸುತ್ತೆ ಸರ್, ಮಾಡಿದ್ದಾರೆ. ಬಟ್ ನಮಗೆ ಅದ್ರ ಬಗ್ಗೆ ಕರೆಕ್ಟಾಗಿ ಐಡಿಯಾ ಇಲ್ಲ. ಕಾಲೇಜಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ ಸರ್. ಕಾಲೇಜಿಗೆ ಬಂದರೆ ಪ್ರಾಪರಾಗಿ ಕ್ಲಾಸ್ ರೂಮ್ಸ್ನ ಕ್ಲೀನ್ ಮಾಡೋದು, ಮೇಂಟೆನೆನ್ಸ್ ಇಲ್ಲ ಮೇಯ್ನು. ಮತ್ತು ಮೇಯ್ನ್ ನಮ್ಮ ಫ್ಯೂಚರ್ಗೆ ಏನು ಬೇಕು, ಪ್ಲೇಸ್ಮೆಂಟ್ ಬೇಕು. ಪ್ಲೇಸ್ಮೆಂಟ್ ಆಪರ್ಚುನಿಟಿ 100% ಇದೆ ಅಂತ ಅಶ್ಯೂರೆನ್ಸ್ ಕೊಟ್ಬಿಟ್ಟು ಯಾವುದೇ ಪ್ಲೇಸ್ಮೆಂಟ್ನ ನಮಗೆ ಕೊಡ್ತಾ ಇಲ್ಲ. ಈಗ 4th ಇಯರ್ ಸ್ಟೂಡೆಂಟ್ಸ್ ಔಟ್ಪುಟ್ ಆಗ್ತಿದೆ, ಅವ್ರಿಗೆ ಪ್ಲೇಸ್ಮೆಂಟ್ ಇಲ್ಲ ಅಲ್ವಾ? ನಮಗೆ ಮೇನ್ ಬೇಕಾಗಿರುತ್ತೆ ಪ್ಲೇಸ್ಮೆಂಟ್ ಅಲ್ವಾ? ವಿ ಆರ್ ಕಮಿಂಗ್ ಫ್ರಮ್ KCT ಓನ್ಲಿ. ಹುಡುಗಿರ ಹಾಸ್ಟೆಲಲ್ಲಿ CCTV ಇಲ್ಲ, ನಮ್ಮ ವಾರ್ಡನ್ ಇಲ್ಲ. ಮತ್ತು ಲ್ಯಾಬ್, ನಮ್ಮ ಕಾಲೇಜಲ್ಲಿ ಲ್ಯಾಬ್ 2 ಲ್ಯಾಬೇ ಇಟ್ಕೊಂಡಿದ್ದಾರೆ. ಆ 2 ಲ್ಯಾಬಲ್ಲಿ 5 ಲ್ಯಾಬ್ ನಡೆಸ್ತಾರೆ. ಈಗ ಒಂದು ಕಾಲೇಜಲ್ಲಿ ಒಂದು ವಿದ್ಯಾರ್ಥಿಗೆ ಎಷ್ಟು ತಗೊಳ್ತಿದ್ದಾರೆ ಅಂದರೆ ಇಂಜಿನಿಯರಿಂಗ್ ಮುಗಿಯೋಷ್ಟೊತ್ತಿಗೆ? 1 lakh ಸರ್. ಈಗ ಅಷ್ಟು ತಗೊಂಡು ಏನು ಬೇಸಿಕ್ ನೀಡ್ಸ್ ಇಲ್ಲ? ಬೇಸಿಕ್ ನೀಡ್ಸ್ ಇಲ್ಲ. ಏನು ಬೇಸಿಕ್ ನೀಡ್ಸ್ ಇಲ್ಲ, ಕುಡಿಯೋಕೆ ನೀರಾದರೂ ಕೊಡ್ತಾರೆ ಹೋಗ್ಲಿ ಸರ್. ಅದು ಟೈಮಿಂಗ್ ಪ್ರಕಾರ ಕೊಡ್ತಾರೆ ಸರ್. ಅದನ್ನು ಓಕೆ. ಅಲ್ಲಿ ಹಂಗಾಗಿದೆ ಅಂತ ನಮ್ಗೆ 10 ಕಾಲಂಗೆ ಮೆಸೇಜ್ ಗೊತ್ತಾಯಿತು. ನಾವು ಇದೆಲ್ಲ ಗೊತ್ತಾದಮೇಲೆ ಆ ಹುಡುಗಿ ಒಳ್ಳೆ ಹುಡುಗಿ, ಮತ್ತು ಯಾವುದೋ ಬ್ಯಾಕ್ಲಾಗ್ಸ್ ಇಲ್ಲ, ಚೆನ್ನಾಗಿ ಓದ್ತಿದ್ಲಂತೆ. ಮತ್ತು ನೆಕ್ಸ್ಟ್ ನಮಗೆ ಬೆಳಿಗ್ಗೆ ಗೊತ್ತಾಗ್ತಂಗೆ ಎಲ್ಲರೂ ಬಂದು ಈಗ ಆ ಹುಡುಗಿಗೆ ಏನಾಯಿತು ಅನ್ನೋದೆಲ್ಲ ಕೇಳಬೇಕಂದ್ರೆ ಎಲ್ಲ ಸ್ಟೂಡೆಂಟ್ಸು ಎಲ್ಲರೂ ಬಂದು ಅಲ್ಲಿ ಕೇಳಿದ್ವಿ ಏನಾಯಿತು ಅಂತ. ಕೇಳಿದ್ದಕ್ಕೆ ಅವ್ರೇನು ರೆಸ್ಪಾನ್ಸ್ ಮಾಡಲಿಲ್ಲ. ಅದಕ್ಕೆ ಎಲ್ಲರೂ ಬಂದು ಸ್ಟ್ರೈಕ್ ಥರ ಮಾಡಿ ಎಲ್ಲ ಕೇಳಿದ್ವಿ. ಅದಕ್ಕೋಸ್ಕರ ಅವ್ರೇನು ಹೇಳಿಲ್ಲ. ಪೊಲೀಸ್ ಇನ್ಸ್ಪೆಕ್ಟರ್ ಬಂದರು, ಇನ್ವೆಸ್ಟಿಗೇಷನ್ ಮಾಡಿದ್ರು. ಇನ್ವೆಸ್ಟಿಗೇಷನ್ ಮಾಡಾದ್ಮೇಲೆ ಏನಾಗುತ್ತೆ ಅನ್ನೋದೊಂದು ನಮಗೆ ಮಾಹಿತಿ ಕೊಟ್ಟರು. ಅಷ್ಟು ಬಿಟ್ಟರೆ ಮತ್ತು ಇನ್ನೇನು ಅದ್ರ ಬಗ್ಗೆ ಫರ್ದರ್ ಇನ್ಫಾರ್ಮೇಷನ್ ಇಲ್ಲ ಸರ್. ಕಾಲೇಜಲ್ಲಿ ಲೆಕ್ಚರ್ಸ್ಗೂ ಸ್ವಲ್ಪ ಪ್ರಾಬ್ಲಮ್ ಇದೆ. ರಾತ್ರಿ ಹರ್ಷಿತಾ ಅಂತ ಹುಡುಗಿ ಹಾಸನವಳು, ಪ್ರಾಪರ್ ಅವಳು. ಆಮೇಲೆ ಇಲ್ಲಿ ಫಸ್ಟ್ ಇಯರ್ EC ಬ್ರಾಂಚ್ ಓದ್ತಿದ್ಲು.
ನಿನ್ನೆ ರಾತ್ರಿ ಸೂಸೈಡ್ ಅಟೆಂಡ್ ಮಾಡ್ಕೊಂಡಿದ್ದಾಳೆ. ಅದು Lower down. ರೀಸನ್ ಯಾರಿಗೂ ಗೊತ್ತಿಲ್ಲ ಯಾಕೆ ಅಂತ. ಅವ್ರ ಪೇರೆಂಟ್ಸ್ಗೆ ಗೊತ್ತೋ ಇಲ್ವೋ ಅದು ಗೊತ್ತಿಲ್ಲ. Lower down. ಫಸ್ಟ್ ನೋಡಿರೋದು ಅವಳ ಫ್ರೆಂಡ್ಸು. ಅವಳ ಫ್ರೆಂಡ್ ಹೋಗಿ ನೋಡಿದ್ದಕ್ಕೆ ನೆಕ್ಸ್ಟ್ ಡೇ ಮ್ಯಾಮ್ ಇವತ್ತು ಬೆಳಗ್ಗೆ ಕರೆದು ಅವಳು ಗಾಬರಿಲಿ ಹಗ್ಗ ತೆಗೆಯಕ್ಕೆ ಹೋಗಿದ್ದಾಳೆ. ಹಗ್ಗ ಅಲ್ಲಿ ವೇಲ್ ಆದರೂ ಮ್ಯಾಮ್ ನೀನು ಯಾಕೆ ಮುಟ್ಟಿದೆ ಅಂತ ಅವಳಿಗೆ ಸ್ವಲ್ಪ ಕೇಳಿದ್ದಾರೆ. ಅದಕ್ಕೆ ಅವಳು ಹುಡುಗಿ ಹೆದರ್ಕೊಂಡಿದ್ಲು. ಅದಾದಮೇಲೆ ಅವಳು ರೂಮ್ ಬಿಟ್ಟು ಹೋಗಿರೋಳು ನೆಸಸರಿ ಇಲ್ಲ ಅಂದರೂ ಕರೆದು ಕೇಳಿ ಅವ್ರಿಗೆಲ್ಲ ಬೈದಿದ್ದಾರೆ. ಅದಾದಮೇಲೆ ಹರ್ಷಿತಾ ನೇಣಿಗೆ ಹಾಕೋದಕ್ಕೆ ಮುಂಚೆ ಯಾರ ಜೊತೆಗೆ ಮಾತಾಡಿದ್ರಾ? ಅವ್ರ ಒಡನಾಟ ಹೆಂಗಿತ್ತು? ಯಾರು ಪರಿಚಯ ಇದ್ರು? ಅವ್ರು ಯಾವುದೂ ಕ್ಲೂ ಇರಲಿಲ್ಲ ಸರ್. ಅದಕ್ಕಿಂತ ಮುಂಚೆ ಚೆನ್ನಾಗಿ ಊಟ ಮಾಡಿದ್ದಾಳೆ. ಅದು ಕಾಲೇಜಲ್ಲಿ ಒಂದು ಈವೆಂಟ್ ಇದೆ ನೆಕ್ಸ್ಟ್ ಇತ್ತು, ಅದಕ್ಕೂ ಪೇ ಮಾಡಿದ್ದಾಳೆ 8:30 ಹಂಗೆ. ಅದಾದಮೇಲೆ ಯಾವಾಗ ಹಂಗೆ ಮಾಡ್ಕೊಂಡಿದ್ದಾಳೋ ಗೊತ್ತಿಲ್ಲ. ಇವ್ರು ನಮಗೆಲ್ಲರಿಗೂ 10 ಹಂಗೆ ಗೊತ್ತಾಗಿದೆ ಸರ್. ಅಂದರೆ ಈಗ HOD ಭಾರತಿ ಟಾರ್ಚರಿಂದನೇ ಹಿಂಗಾಗಿರೋದನ್ನು? ಅದು ಸರ್ ಸ್ಪೆಸಿಫಿಕ್ ಆಗಿ ಆ ಥರ ಹೇಳೋಕ್ಕಾಗಲ್ಲ. ಇದ್ರೂ ಇರ್ಬೋದು ಸರ್. ಕಾಲೇಜಿದು ಮೆಂಟಲ್ ಟಾರ್ಚರ್ ಎಲ್ಲ ಸ್ಟೂಡೆಂಟ್ಸ್ಗೂ ಇದೆ ಸರ್. ಆಮೇಲೆ ಹಾಸ್ಟೆಲಲ್ಲಿ ಏನೇನು ಸ್ಪೆಷಾಲಿಟೀಸ್ ಬೇಸಿಕ್ ನೀಡ್ಸಲ್ಲಿ? ಹಾಸ್ಟೆಲಲ್ಲಿ ಬೇಕಾಗಿರೋದು ಏನೂ ಇಲ್ಲ, ಕುಡಿಯೋಕೆ ನೀರಿಲ್ಲ. ಅದು ಬೆಂಗಳೂರು ಪ್ರಾಬ್ಲಮ್. ಆದರೆ ಇವರು ಫೆಸಿಲಿಟೀಸ್ ನಮಗೆ ಮಾಡಿಕೊಡ್ಬೇಕು. ಯಾಕಂದರೆ ಫೀಸ್ ಇಸ್ಕೊತಾರೆ 5,000 ತಿಂಗಳಿಗೆ. CCTV ಇಲ್ಲ. ವರ್ಕರ್ಸ್ ಇಷ್ಟೊಂದು ಜನ ಕೆಲಸ ಮಾಡ್ತಾರೆ, CCTV ಇಲ್ಲ, ಸೇಫ್ಟಿ ಇಲ್ಲ ಸರ್. ನಿನ್ನೆ ರಾತ್ರಿ ಹಂಗೆ ಆಗಿದ್ರು ಯಾರೂ ನಮ್ಮ ಜೊತೆ ರಾತ್ರಿ ಉಳ್ಕೊಂಡೇ ಇಲ್ಲ. ವಾರ್ಡನ್ ಇಲ್ಲ ಸರ್. ಇದ್ರೂ ಅವ್ರನ್ನ ಅಫಿಷಿಯಲ್ ಆಗಿ ಬೇರೆ ನರ್ಸಿಂಗ್ ಅವ್ರಿಗೂ ಇದ್ದಾರೆ, ಅವ್ರನ್ನೇ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ರು. ಇದ್ದವ್ರನ್ನ ರಿಮೂವ್ ಮಾಡಿದ್ರು ಅವಾಗಲೇ. ಇವಾಗ ಯಾರೂ ಇರಲಿಲ್ಲ. ಹೇಳಕ್ ಹೋದ್ರೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ಗೊತ್ತು ಅಂತೆಲ್ಲ ಹೇಳ್ತಾರೆ ಸರ್. ಬ್ಲಾಕ್ ಮೇಲ್ ಮಾಡ್ತಾರಾ? ಹಾಲ್ ಟಿಕೆಟ್ ಕೊಡಲ್ಲ ಸರ್. ಫಸ್ಟ್ ಫೀಸ್ ಪೇ ಮಾಡಿ ಆಮೇಲೆ ಹಾಲ್ ಟಿಕೆಟ್ ಡಿಮ್ಯಾಂಡ್ ಮಾಡ್ತಾರೆ ಸರ್. ಈ ಥರ ಬೆಳಿಗ್ಗೆ ನಡೆದಿರೋದೆಲ್ಲನೂ ಮಾಧ್ಯಮದ ಮಿತ್ರರ ಹತ್ರ ಮ್ಯಾನೇಜ್ಮೆಂಟ್ ಅವರೇ ಎಲ್ಲ ಹೇಳಿ ಮುಗಿಸಿದ್ದಾರೆ. ದಯವಿಟ್ಟು ನೀವೇ ಅದನ್ನು ಯಾವ ಥರ ಏನಾದರೂ ಮುಗಿಸ್ಕೊಡಿ ಅಂತ ನಾನು ಪ್ರಿನ್ಸಿಪಲ್ ಇದ್ದೀರಿ, ಕೈ ಮುಗಿದು ಕೇಳ್ಕೊತೀನಿ. ಪ್ರಿನ್ಸಿಪಲ್ ಇದ್ದೀರಿ ನೀವು, ನಿಮಗೆ ನಾವೇನು ಹೇಳ್ಕೊಡ್ಬೇಕಾಗಿತ್ತು? ಇಲ್ಲ ಆಗಲ್ಲ. ನೀವೊಂದು ಸ್ವಲ್ಪ ಅದನ್ನು ಯಾವ ಥರ ಇದು ಮಾಡಿ ಮಾತಾಡಬೇಕು ಮಾತಾಡಿ ಸರ್. ಬೆಳಗ್ಗೆ ಏನಾಯಿತು ಸರ್ ಘಟನೆ? ಒತ್ತಾಯಪೂರ್ವಕ ನಾವೇನು ಇದು ಮಾಡ್ತಾ ಇಲ್ಲ. ಬೆಳಗ್ಗೆ ಏನಾಗಿತ್ತು ಸರ್ ಘಟನೆ? ಸರ್, ಇದು ಒಬ್ಬ ಹರ್ಷಿತಾ ಅನ್ನೋ ವಿದ್ಯಾರ್ಥಿ, ಮೊದಲನೇ ವರ್ಷದ ಇಂಜಿನಿಯರಿಂಗ್ ವಿದ್ಯಾರ್ಥಿ. ಆಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಇದು ಪೊಲೀಸ್ನವ್ರಿಗೆ ತಿಳಿಸಿದ್ದೀವಿ. ಅವರು ಬಂದು ಮಹಾಜರು ಮಾಡಿದ್ದಾರೆ. ತನಿಖೆ ನಡೀತಾ ಇದೆ. ಇದು ನನ್ನ ಮಾಹಿತಿ ಸರ್. ಅಂದರೆ ಇಲ್ಲಿ CETಗೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಕೋರ್ಟಲ್ಲಿ ಬಂದಿರತಕ್ಕ ಕಾರಣಕ್ಕೋಸ್ಕರ ಮೂಲಭೂತ ಸೌಕರ್ಯಗಳು, ನೀರಿಲ್ಲ, ವಾರ್ಡನ್ ಇಲ್ಲ, CCTV ಇಲ್ಲ, ಸೊ ಈ ಥರದ್ದೆಲ್ಲ ಪರಿಸ್ಥಿತಿಗಳಿಲ್ಲ ಇದ್ದಾವೆ. ಸೊ ಅಂಥವ್ರನ್ನೆಲ್ಲ ಯಾಕೆ ಸೇರಿಸ್ಕೊಳ್ತೀರಾ ಅನ್ನೋದು ಒಂದು ಇದಿದೆ. ಇಲ್ಲ, ಇದನ್ನು ಅವರು ಏನೇ ಹೇಳಿದರೂ ಕೂಡ ಅದನ್ನು ಮ್ಯಾನೇಜ್ಮೆಂಟ್ ಅವರು ಕನ್ಸಿಡರ್ ಮಾಡಿದ್ದಾರೆ. ಅದನ್ನೆಲ್ಲ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಖಂಡಿತವಾಗಿಯೂ ಆದಷ್ಟು ಶೀಘ್ರವಾಗಿ ಅದನ್ನೆಲ್ಲ ಬಗೆಹರಿಸ್ತೀವಿ. ಕಾಲೇಜಲ್ಲಿ ವಾರ್ಡನ್ನು ಇರಲಿಲ್ಲ ಮತ್ತು ಮೂಲಭೂತ ಸೌಕರ್ಯ ಇರಲಿಲ್ಲ, ಇದನ್ನೆಲ್ಲ ಪ್ರಶ್ನೆ ಮಾಡೋಕ್ಕೆ ಹೋದಾಗ ಟಾರ್ಚರ್ ಕೊಡ್ತಾಯಿದ್ರು. ಇಲ್ಲ, ಆ ಥರ ಏನೂ ಇಲ್ಲ. ನಾನು ನಿಮ್ಮ ಹತ್ರ ಹೇಳೋದು ಒಂದೇ ವಿಷಯ. ಅವರು ವಾರ್ಡನ್ನವರು ರಜೆ ಮೇಲೆ ಹೋಗಿದ್ದರು ಮತ ಚಲಾಯಿಸೋದಕ್ಕೋಸ್ಕರ. ಆದ್ದರಿಂದ ಸರ್, ಇಲ್ಲಿ ಭಾಗದಲ್ಲಿ ಅಂದರೆ ಇಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳ ಜೊತೆಗೆ HOD ಭಾರತಿ ಅನ್ನೋರು ಕೂಡ ತುಂಬ ಸಾಕಷ್ಟು ಕಿರುಕುಳ ಕೊಡ್ತಾರೆ, ಇಲ್ಲ ತುಂಬ ಆರೋಗ್ಯಂಟಾಗಿ ನಡ್ಕೊತಾರೆ ವಿದ್ಯಾರ್ಥಿಗಳ ಜೊತೆಗೆ ಅಂತ. ಇಲ್ಲ, ಇದನ್ನು ನೋಡಿ, ಯಾವುದೇ ವಿದ್ಯಾರ್ಥಿಗಳು ಏನು ಕೊಟ್ಟಿದ್ದಾರೋ ಅಹವಾಲುಗಳನ್ನು ಅದು ಮ್ಯಾನೇಜ್ಮೆಂಟ್ ಟ್ರಸ್ಟಿಯವರೇ ಬಂದಿದ್ದರು, ಅವರೇ ಅದನ್ನೆಲ್ಲ ಸ್ವೀಕಾರ ಮಾಡಿದ್ದಾರೆ. ಪ್ರತಿಯೊಂದನ್ನು ಅವರು ಬಗೆಹರಿಸ್ತಾರೆ. ಆಮೇಲೆ ಇಲ್ಲಿ ಲೋಕಲ್ ಕಾಲೇಜ್ ಆಗಿದ್ದರಿಂದ ಈಗ ಒಂದು ಲೋಕಲ್ ಕಾಲೇಜಲ್ಲಿ ಇಲ್ಲಿ ಕನ್ನಡ ಮಾತಾಡಿದ್ರೆ ಫೈನ್ ಹಾಕೋದು, ಕನ್ನಡ ಲೋಕಲ್ ಲ್ಯಾಂಗ್ವೇಜ್ಗಳಲ್ಲಿ ಮಾತಾಡಬಾರ್ದು, ಇಂಗ್ಲೀಷಲ್ಲೇ ಮಾತಾಡಬೇಕು, ಕನ್ನಡ ಮಾತಾಡಬಾರ್ದು ಇಲ್ಲಲ್ಲ ಅಂತೆಲ್ಲ ಇಲ್ಲಿ ತುಂಬ ಇದೆ. ಇಲ್ಲಿ ತಿನ್ನೋದು ಇಲ್ಲಿ, ಆಮೇಲೆ ಕಟ್ಟಡ ಇಲ್ಲಿರೋದು. ಸೊ ಅಂಥ ಸಂದರ್ಭದಲ್ಲಿ ನೀವು ಕನ್ನಡದ ಬಗ್ಗೆ ಈ ಥರ ಅಂದರೆ ತಾತ್ಸಾರ ಮಾಡೋದು, ಎಲ್ಲಿಂದನೋ ಬಂದು ಈ ಥರದ್ದು ಮಾಡ್ತಿದ್ರೆ ಹೆಂಗೆ ಅಂತ? ಖಂಡಿತ ಅದು ಒಪ್ಪುವಂಥ ಮಾತಲ್ಲ. ನಾವು ಕನ್ನಡದ ತಾಯಿ ಭುವನೇಶ್ವರಿಗೆ ನಾವು ತಲೆಬಾಗಿ ನಮಿಸ್ತೇವೆ. ಕನ್ನಡಾಂಬೆಗೆ ನಾವು ಚಿರಋಣಿಯಾಗಿರ್ತೇವೆ. ಅಂದರೆ ಕನ್ನಡ ಮಾತಾಡಿದ್ರೆ ಫೈನಲ್ ಹಾಕಿರ್ತಾರೆ ಅಂತ ವಿದ್ಯಾರ್ಥಿಗಳೆಲ್ಲ ಹೇಳ್ತಿರ್ತಾರೆ. ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ. ಯಾಕೆಂದರೆ ನಾನು ಶುದ್ಧವಾದ ಕನ್ನಡದಲ್ಲೇ ಮಾತಾಡ್ತಾ ಇದ್ದೀನಿ ಅಲ್ವೇ. ನಾನು ಇವತ್ತಿನ ದಿವಸ ಆ ಕನ್ನಡಾಂಬೆಗೆ ಚಿರಋಣಿಯಾಗಿದ್ದೇನೆ. ಕನ್ನಡದ ಮಣ್ಣಿಗೆ, ಕನ್ನಡದ ನಾಡಿಗೆ. ಈಗ HOD ಭಾರತಿ ಇದ್ದಾರಲ್ವಾ, ಸೊ ಅವರು ಆಕ್ಷನ್, ಅವ್ರ ಬಗ್ಗೆ ನೆಕ್ಸ್ಟ್ ಸ್ಟೆಪ್ ಫರ್ದರ್ ಏನಿದೆ? ಏನು ವಿದ್ಯಾರ್ಥಿಗಳು ಅಹವಾಲನ್ನು ಕೊಟ್ಟಿದ್ದಾರೋ ಅದನ್ನು ಮ್ಯಾನೇಜ್ಮೆಂಟ್ ಅವರು ತಗೊಂಡಿದ್ದಾರೆ. ಪ್ರತಿಯೊಂದು ಕೂಲಂಕುಷವಾಗಿ ಅದನ್ನು ಬಗೆಹರಿಸ್ತಾರೆ. ದೊಡ್ಡ ಇವರು ವರ್ಕ್ ಆಗ್ತಾ ಇಲ್ಲ ಅಂದರೆ ಇಲ್ಲ, ಹಾಗೇನಿಲ್ಲ. ಅದು CCTV ಯಾಕೆ ಇಷ್ಟೊಂದು ನೆಗ್ಲಿಜೆನ್ಸಿ? ಇಲ್ಲ, CCTV ಕಟ್ಟಡದಲ್ಲಿ ಕೆಲವೊಂದು ಭಾಗಗಳಲ್ಲಿದೆ, ಕೆಲವೊಂದು ಭಾಗಗಳಲ್ಲಿ ಅದನ್ನು ಇನ್ಸ್ಟಾಲ್ ಮಾಡೋದಕ್ಕೆ
ತಕ್ಷಣವೇ ಅದನ್ನು ಸರ್, ಇಂಥ ಪ್ರತಿಷ್ಠಿತ ಕಾಲೇಜುಗಳಲ್ಲಿ 5 ರಿಂದ 7 ಲಕ್ಷ ರೂಪಾಯಿ ಫೀಸ್ ಕಟ್ಕೊಳ್ಳೋಂಥವ್ರು ಒಂದು CCTV ಒಂದು 20 ರಿಂದ 30 ಸಾವಿರ ರೂಪಾಯಿ ಖರ್ಚು ಮಾಡೋಂಥ ಇದರಲ್ಲಿ 7 ಲಕ್ಷ ರೂಪಾಯಿ ಒಬ್ಬರ ಹತ್ರ ತಗೊಳ್ಳೋಂಥದ್ದು ಯಾಕೆ CCTV ಇಲ್ಲ ಅನ್ನೋದು? ಹಾಗೇನಿಲ್ಲ. ಯಾವುದೇ ಒಂದು ಇದರಲ್ಲೂ ಕೂಡ ಬಿಲ್ಡಿಂಗ್ ಎಕ್ಸ್ಪಾನ್ಷನ್ ಅಂತ ನಡೀತಾ ಇರುತ್ತಲ್ಲ, ಇಷ್ಟಕ್ಕೆ ಮುಂಚೆ ಇದ್ದಂಥ ಬಿಲ್ಡಿಂಗಲ್ಲೆಲ್ಲ ಇನ್ಸ್ಟಾಲೇಷನ್ ಆಗಿದೆ. ಈ ಹೊಸ ಕಟ್ಟಡದಲ್ಲೂ ಖಂಡಿತವಾಗ್ಲೂ ಶೀಘ್ರದಲ್ಲೇ ನಾವು ಸರ್, ಈಗ ಮೇಲ್ನೋಟಕ್ಕೆ ಈಗ ಹರ್ಷಿತಾ ಸಾವುಗೆ ಏನೋ ಕಾಲೇಜ್ನ ಮ್ಯಾನೇಜ್ಮೆಂಟ್ನೇ ಕಿರುಕುಳ ಮತ್ತು ಅವರೇ ಕಾರಣ ಅಂತೇಳಿ ಇದು ಮಾಡಿದ್ದಾರೆ. ಸೊ ನಿಮ್ಮ ರಿಯಾಕ್ಷನ್ ಏನಿದೆ ಸರ್? ಇಲ್ಲ ಸರ್, ಇದು ಆ್ಯಕ್ಚುಲಿ ನಾವು ತನಿಖೆ ನಡೆಸ್ತಾ ಇದ್ದಾರೆ. ಹಾಗಾಗಿ ಆ ತನಿಖೆ ವರದಿ ಬರೋ ತನಕ ಅದನ್ನು ನಾವು ಕಾಯಬೇಕಾಗುತ್ತೆ. ಅಲ್ಲ, ಮೂಲತಃ ನೀವು ಬೇಸಿಕ್ಕು ನೀವು ಇಲ್ಲೇ ಇರುವಂಥವ್ರು, ಸೂಸೈಡ್ಗೆ ಏನು ಕಾರಣ ಇರ್ಬೋದು ಅಂತ? ಅದೇ ಸರ್, ನಾನು ನಿಮ್ಮ ಹತ್ರ ಹೇಳ್ತಾ ಇರೋದೇ, ಪೊಲೀಸ್ನವ್ರು ಮಹಜರ್ ಮಾಡಿದ್ದಾರೆ, ತನಿಖೆ ನಡೀತಾ ಇದೆ. ಅಲ್ಲ, ಪೊಲೀಸ್ ರಿಪೋರ್ಟ್ ಅದು ಕರೆದಲ್ಲಿ ಬಂದೇ ಬರುತ್ತೆ, ಅದೇನು ಆಕ್ಷನ್ ಅದು ನಿಮ್ಮ ಮೇಲ್ನೋಟಕ್ಕೆ ಏನಾಗಿರ್ಬೋದು? ಇಲ್ಲ ಸರ್, ಅದು ತನಿಖೆ ವರದಿ ಬರೋ ತನಕ ನಾನು ಹೇಳೋದಕ್ಕೇನೂ ಆಗಲ್ಲ ಸರ್. ಓಕೆ, ನಿಮ್ಮ ಹೆಸರು ಸರ್? ನನ್ನ ಹೆಸರು ಬದ್ರಿ ನಾರಾಯಣ್. ಓಕೆ.